ನಾನು ಬಿಕಾಂ ಮುಗಿಸಿ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ದ ಕಾರಣ ಕೆಲಸ ಹುಡುಕಿಕೊಂಡು ಉಡುಪಿಯ ಒಂದು ಚಿಕ್ಕ ಲಾಡ್ಜ್ಗೆ ಬಂದಿದ್ದೆ. ಕಾಲೇಜು ದಿನಗಳು ಎಷ್ಟು ಕಲರ್ಫುಲ್ ಇದ್ದವು ಗೊತ್ತಾ? ಗೆಳೆಯರ ಜೊತೆ ಗಲಾಟೆ, ಹುಡುಗಿಯರ ಗುಂಪು, ಕ್ಯಾಂಟೀನ್ ಮಜಾ. ಆದರೆ ಈಗ ಲಾಡ್ಜ್ನಲ್ಲಿ ರೂಮ್ ಕ್ಲೀನ್ ಮಾಡೋ ಕೆಲಸ. ಮೊದಲ ದಿನದಿಂದಲೇ ಒಂದು ರೀತಿ ಖಿನ್ನತೆ. ಅದಕ್ಕಿಂತ ಹೆಚ್ಚಾಗಿ ಲಾಡ್ಜ್ನಲ್ಲಿ ಒಂದೇ ಒಂದು ಚಂದದ ಹುಡುಗಿ ಕೂಡ ಕಾಣಲಿಲ್ಲ. ಎಲ್ಲರೂ ಸಾಮಾನ್ಯ ಗೊತ್ತಾ? ಒಂದು ದಿನ ನಾನು ರೂಮ್ನಿಂದ ಹೊರಗೆ ಬರುತ್ತಿದ್ದಾಗ ಒಬ್ಬರು ಬಂದು ಕಿರಣ್ ಇದೀಯಾ ಅಂತ ಕೇಳಿದರು. ಹೌದು ಅಂದೆ. ಹೊಸಬ್ಬನ? ಚೆನ್ನಾಗಿ ಕೆಲಸ ಕಲಿತುಕೋ, ನಾಳೆ ಎಂದು ನನ್ನ ಜೊತೆ ಇರುವೆ ಅಂತ ಹೇಳಿ ನನ್ನನ್ನು ತಮ್ಮ ರೂಮ್ಗೆ ಕರೆದು ಆ ದಿನ ಲಾಡ್ಜ್ನ ಎಲ್ಲಾ ರೂಮ್ಗಳ ಸಂಖ್ಯೆ, ಬಾತ್ರೂಮ್ಗಳು, ದಿನ ಒಮ್ಮೆ ಸ್ವಚ್ಛ ಮಾಡಬೇಕು ಅಂತ ಎಲ್ಲ ವಿವರಿಸಿದರು. ಕೊನೆಗೆ ಮೇಲಿನ ಮಹಡಿಯಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ರೂಮ್ ಇದೆ, ಅದನ್ನ ಇವತ್ತು ಕ್ಲೀನ್ ಮಾಡಿ ಈಗ ಅಂದರು ಅವರು. ನಾನು ಅದನ್ನ ಇನ್ನೂ ನೋಡೇ ಇಲ್ಲ, ತೋರಿಸುವೆ ಅಂತ ಹೇಳಿದರು. ನಾನು ಸರಿಯೇ ಅಂತ ಕರ್ಕೊಂಡು ಹೋದೆ. ನಾನು ಧೂಳು ಒರೆಸುತ್ತಿದ್ದಾಗ ಅವರು ಬಾತ್ರೂಮ್ ತೊಳೆಯಲು ಶುರು ಮಾಡಿದರು. ಒಳಗೆ ಹೋಗಿ ಸಲ್ವಾರ್ ಸ್ವಲ್ಪ ಮೇಲೆತ್ತಿ ಗಟ್ಟಿಯಾಗಿ ಕಟ್ಟಿಕೊಂಡು ನೀರು ಚಿಮುಕಿಸುತ್ತಾ ತೊಳೆಯುತ್ತಿದ್ದರು. ಅದನ್ನ ನೋಡಿದ ತಕ್ಷಣ ನನ್ನ ತಲೆಯಲ್ಲಿ ಒಂದು ರೀತಿ ಕರೆಂಟ್ ಹೊಡೆದಂಗಾಯ್ತು. ಏನೋ ವಿಚಿತ್ರ ಭಾವನೆ ಮನೆ ಮಾಡಿತು. ಕಾಲೇಜಿನಲ್ಲಿ ನಾನು ಒಂದೇ ಒಂದು ಹುಡುಗಿಯನ್ನು ಸೆಳೆಯಲಿಲ್ಲ. ಇದ್ದಕ್ಕಿದ್ದಂತೆ ಇದೊಂದು ಆಘಾತದಂತೆ ಆಯ್ತು. ಬಾತ್ರೂಮ್ ಕೆಲಸ ಮುಗಿಯುವಷ್ಟರಲ್ಲಿ ನಾನು ಧೂಳು ಒರೆಸಿ ಕೆಳಗೆ ಬಂದು ಕುಂತೆ. ಮನಸ್ಸು ಒಂದೇ ಸಮನೆ ಆ ದೃಶ್ಯವನ್ನೇ ತಿರುಗಿಸುತ್ತಿತ್ತು. ಅವರ ಹೆಸರು ಶ್ವೇತಾ. ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದವರು. ಮನೆಯವರು ಒಂದು ಯುವಕನಿಗೆ ಮದುವೆ ಮಾಡಿಕೊಟ್ಟಿದ್ದರು. ಮೊದಲು ಎಲ್ಲವೂ ಚೆನ್ನಾಗಿತ್ತು. ಗಂಡ ಸಿನಿಮಾ ಕರ್ಕೊಂಡು ಹೋಗ್ತಿದ್ದ, ಹೊರಗೆ ಊಟಕ್ಕೆ ಕರೆದೊಯ್ಯುತ್ತಿದ್ದ. ಒಂದು ಹುಡುಗಿ ಒಂದು ಹುಡುಗ, ಇಬ್ಬರು ಮಕ್ಕಳಾದರು. ಆದರೆ ಮಕ್ಕಳಾದ ಮೇಲೆ ಆತನ ನಿಜವಾದ ರೂಪ ತೋರಿಸಿಕೊಟ್ಟ. ಮೊದಲಿನಿಂದಲೇ ಜೂಜುಚಟ ಇತ್ತು. ಮದುವೆ ಸಮಯದಲ್ಲಿ ಬಿಟ್ಟಿದ್ದ ಅಂತ ಅನಿಸಿತ್ತು. ಆದರೆ ಮಕ್ಕಳಾದ ಮೇಲೆ ಮತ್ತೆ ಆ ಚಟಕ್ಕೆ ಬಿದ್ದ. ಕೆಲಸಕ್ಕೆ ಹೋಗೋದನ್ನೇ ಬಿಟ್ಟು ಮನೆಯಲ್ಲೇ ಕುಂತು ಜೂಜು ಆಡೋಕೆ ಶುರು ಮಾಡಿದ. ಹಣ ಎಲ್ಲ ಕಳೆದುಕೊಂಡ. ಮನೆಯಲ್ಲಿ ಜಗಳಗಲಾಟೆ. ಕೊನೆಗೆ ಶ್ವೇತಾ ತಾನೇ ಲಾಡ್ಜ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದರು. ಅವರು ನೋಡೋಕೆ ತುಂಬಾ ಸುಂದರವಾಗಿದ್ದರು. ಲಾಡ್ಜ್ನ ಎಲ್ಲರ ಕಣ್ಣು ಅವರ ಮೇಲೆಯೇ ಇರುತ್ತಿತ್ತು. ಆದರೆ ಅವರು ಯಾರೊಡನೂ ಜಾಸ್ತಿ ಮಾತಾಡದೆ ತಮ್ಮ ಕೆಲಸಕ್ಕೆ ಮಾತ್ರ ಗಮನ ಕೊಡುತ್ತಿದ್ದರು. ನನ್ನ ಜೊತೆಗಿದ್ದ ಸತೀಶ್ ಎಂಬಾತ ಮೊದಲ ದಿನದಿಂದಲೇ ಅವರ ಮೇಲೆ ಕಣ್ಣಿಟ್ಟಿದ್ದ. ಮಚ್ಚ, ಆ ಶ್ವೇತಾ ಏನಿದ್ದಾಳೋ ನೋಡುವ ಅಂತ ನನ್ನನ್ನೇ ಕೇಳುತ್ತಿದ್ದ. ಆದರೆ ಶ್ವೇತಾ ಸುಲಭಕ್ಕೆ ಯಾರ ಜೊತೆಯೋ ಬೆರೆಯುತ್ತಿರಲಿಲ್ಲ. ಸತೀಶ್ಗೆ ಅದು ಗೊತ್ತಿತ್ತು. ಹಾಗಾಗಿ ನಾವಿಬ್ಬರೂ ಎಲ್ಲಾದರೂ ಕುಂತು ಮಾತಾಡುತ್ತಿದ್ದರೆ ಅಲ್ಲೇ ಬಂದು ಕುಂತುಕೊಳ್ಳುತ್ತಿದ್ದ. ನಾನು ಆತನಿಗೆ ಗೊತ್ತಾಗದಂತೆ ಶ್ವೇತಾ ಅವರ ಮನೆಯ ಕಷ್ಟಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೆ. ಕೆಲವೊಮ್ಮೆ ರಾತ್ರಿ ಊಟದ ಪಾರ್ಸಲ್ ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದೆ. ಆ ನನ್ನ ನಡತೆ ನೋಡಿ ಶ್ವೇತಾ ನಿಧಾನಕ್ಕೆ ನನ್ನನ್ನು ಹತ್ತಿರಕ್ಕೆ ಬಿಟ್ಟರು. ನನ್ನವರು ಯಾರೂ ಇಲ್ಲ ಅನ್ಸುತ್ತೆ ಕಿರಣ್. ನೀನು ಮಾತಾಡಿಸಿದ್ರೆ ಸ್ವಲ್ಪ ಒಳ್ಳೆಯದಾಗಿ ಇರುತ್ತೀಯಾ ಅಂತ ಒಮ್ಮೆ ತಾವೇ ಹೇಳಿದ್ದರು. ನನಗೆ ಆ ಮಾತು ಕೇಳಿ ಒಳಗೊಳಗೆ ಖುಷಿಯಾಯಿತು. ಹೀಗೆ ನಮ್ಮ ಪರಿಚಯ ಆಳವಾಯಿತು, ಸ್ನೇಹವಾಯಿತು. ಒಂದು ದಿನ ನಾನು ರೂಮ್ನಲ್ಲಿ ಒಂಟಿಯಾಗಿ ಊಟ ಮಾಡುತ್ತಿದ್ದಾಗ ಬಾಗಿಲು ತಟ್ಟಿದರು. ತೆಗೆದು ನೋಡಿದರೆ ಶ್ವೇತಾ ತಮ್ಮ ಚಿಕ್ಕ ಮಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತಿದ್ದರು. ಏನಮ್ಮ ಇಷ್ಟೊತ್ತಿಗೆ ಇಲ್ಲಿಗೆ ಅಂತ ಕೇಳಿದೆ. ದಿನಸಿ ತಗೊಳ್ಳೋಕೆ ಹೋಗ್ತಾ ಇದ್ದೆ. ಇವತ್ತು ಆತ ಕೆಲಸಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ದ. ಹಾಗಾಗಿ ನಾನೇ ಹೋಗಬೇಕು. ಇಲ್ಲಿ ಬೇರೆ ರೂಮ್ ಇಲ್ಲವಾ? ಇಲ್ಲ. ಏನಾಯ್ತು? ಇವಳು ಅಳ್ತಾ ಇದ್ದಾಳೆ, ಸ್ವಲ್ಪ ಹಾಲು ಕೊಡಬೇಕು ಅಂದರು. ಇನ್ನಾನು ಬಾಗಿಲು ಸ್ವಲ್ಪ ಮುಚ್ಚಿ, ನೀವು ಆ ಕಡೆ ತಿರುಗಿ ಕುಳಿತುಕೊಳ್ಳಿ, ನಾನು ಇಲ್ಲೇ ಇದ್ದೀನಿ ಅಂದೆ. ಅವರು ತಮ್ಮ ಕೆಲಸ ಮಾಡಲು ಶುರು ಮಾಡಿದರು. ಆದರೆ ಊಟ ಮಾಡುತ್ತಿದ್ದ ನನಗೆ ಒಳಗೆ ಕಣ್ಣು ಹಾಯಿಸಲಿಕ್ಕೆ ಆಗಲಿಲ್ಲ. ಒಂದೆರಡು ಸಲ ತಿರುಗಿ ನೋಡಿದೆ, ಏನೂ ಕಾಣಲಿಲ್ಲ. ಆಮೇಲೆ ಬಾಗಿಲಿಗೆ ಇದ್ದ ದೊಡ್ಡ ಕನ್ನಡಿ. ಕನ್ನಡಿಯಲ್ಲಿ ಎಲ್ಲ ಸ್ಪಷ್ಟವಾಗಿ ಕಾಣಿಸಿತು. ನೋಡಿದ ತಕ್ಷಣ ನನ್ನ ಒಳಗೆ ಒಂದು ಬಿರುಗಾಳಿ ಆಯ್ತು. ಕೊನೆಗೆ ಒಮ್ಮೆ ಒಳಗೆ ಹೋಗಿ ತಂಪಾಗಿ ಬಂದೆ. ಬಂದು ನಿಂತು ಊಟ ಮಾಡುತ್ತಿದ್ದಂತೆ ಕಣ್ಣು ಅಲ್ಲೇ ನಿಂತಿತ್ತು. ಹಠಾತ್ತನೆ ಅವರು ಕನ್ನಡಿಯಲ್ಲಿ ನನ್ನ ಕಣ್ಣುಗಳನ್ನು ಹಿಡಿದರು. ನಾನು ತಡವಾಗಿ ತಿರುಗಿ ಊಟಕ್ಕೆ ಗಮನ ಕೊಟ್ಟೆ. ಅವರು ಮಗಳನ್ನು ಮಲಗಿಸಿ ನನ್ನ ಬಳಿ ಬಂದು ನಿಂತರು. ಆ ದಿನ ಅವರು ತುಂಬಾ ಚಂದವಾಗಿ ಕಾಣುತ್ತಿದ್ದರು. ಏನಪ್ಪಾ ಕಿರಣ್, ಏನೋ ಗಮನಿಸ್ತಾ ಇದ್ದೀಯಲ್ಲ? ಏನಿಲ್ಲ ಅಮ್ಮ, ಎಲ್ಲ ಗೊತ್ತು ನನಗೆ. ನಾನು ನಿನ್ನ ವಯಸ್ಸನ್ನ ಮೀರಿ ಬಂದಿದ್ದೇನೆ. ಇನ್ನು ಈಗಲೇ ಹೀಗೆ ಹಿಂಜರಿಯುತ್ತಿದ್ದರೆ ನಾಳೆ ಏನು ಮಾಡ್ತೀಯಾ? ನಾನು ಮಾತನಾಡೋಕೆ ತೊದಲಿದೆ. ಮೇಲೆ ಬರ್ತೀಯಾ ಅಂತ ನೇರವಾಗಿ ಕೇಳಿದರು. ನನ್ನ ಗಂಡಸುತನ ಒಡೆದು ಹೋಯ್ತು. ಇಲ್ಲಮ್ಮ, ಹಾಗೇನಿಲ್ಲ. ನೀನೇನೂ ಮಾಡೋದಿಲ್ಲ ಅಲ್ವಾ? ಬಾ ಅಂದರು.
ನಾನು ತಲೆ ಕೆಡವಿಕೊಂಡು ಇದು ನನ್ನ ರೂಮಲ್ಲ, ನಾನೇ ಹೋಗ್ತೀನಿ ಅಂತ ಹೇಳಿದೆ. ಅವರು ನಗುತ್ತಾ, ಅಯ್ಯೋ ಇದು ನಿನ್ನ ಮನೆಯಲ್ಲ, ನಾನೇ ಹೋಗ್ತೀನಿ. ಏನು ಮಾಡೋದಿಲ್ಲ ಬಾ ಅಂದರು. ನಾನು ಊಟಕ್ಕೆ ಮುಖ ತೊಳೆದುಕೊಂಡು ಕುಂತೆ. ಆ ಘಟನೆಯಾದ ಮೇಲೆ ನನಗೆ ರಾತ್ರಿಯೆಲ್ಲ ಕನಸುಗಳು ಬರುತ್ತಿದ್ದವು. ಒಂದು ಬೆರಳು ತಪ್ಪಿದರೂ ಆಗುತ್ತಿತ್ತು ಅನಿಸುತ್ತಿತ್ತು. ಪಶ್ಚಾತ್ತಾಪ ತಿಂದು ತಿಂದು ಸತ್ತೇ ಹೋಗುತ್ತಿದ್ದೆ. ಅವರು ಪ್ರತಿದಿನ ರೂಮ್ ಕ್ಲೀನ್ ಮಾಡುವಾಗಲೂ ಆ ದಿನದ ದೃಶ್ಯ ಕಣ್ಣಿಗೆ ಬರುತ್ತಿತ್ತು. ಅವರು ಮಾತಾಡದೇ ಇರುತ್ತಿದ್ದರು. ಕೊನೆಗೆ ಒಂದು ಸಂಜೆ ನಾನು ರೂಮ್ನಲ್ಲಿ ಊಟ ಮಾಡುತ್ತಿದ್ದಾಗ ಅವರು ಬಂದರು. ಅವತ್ತು ಏನೋ ಕೇಳಿದ್ದೆ ಗೊತ್ತಲ್ಲ ಅಂತ ಧೈರ್ಯ ಮಾಡಿ ಕೇಳಿದೆ. ಅವರು ನಗುತ್ತಾ, ಅಹೋ ಇನ್ನು ಅದನ್ನೇ ನೆನಪಿಸಿಕೊಂಡಿದ್ದೀಯಾ? ನಾನು ಮುಖುಡಿಗೆ ತಿರುಗಿಸಿದೆ. ಹಾಗಾದರೆ ನಿನಗೆ ನೃತ್ಯ ಬೇಕಾ ಅಂತ ಕೇಳಿದರು. ಇಲ್ಲಮ್ಮ ಬೇಡ. ಬೇಡವೇ? ಸರಿ ಬಾ, ನಾನೇ ತೋರಿಸ್ತೀನಿ ಅಂತ ಹೇಳಿ ಬಾಗಿಲು ಮುಚ್ಚಿದರು. ನಾನು ಆಶ್ಚರ್ಯದಿಂದ ನೋಡುತ್ತಿದ್ದಂತೆ ಅವರು ತಮ್ಮ ಮನಸ್ಸಿಗೆ ಬಂದಂತೆ ನೃತ್ಯ ಮಾಡಲು ಶುರು ಮಾಡಿದರು. ಕೆಲವೊಮ್ಮೆ ಕುಳಿತು ಕೆಲವೊಮ್ಮೆ ನಿಂತು ಹಾಡನ್ನು ಹಾಡುತ್ತಾ ನೃತ್ಯ ಮುಗಿಸಿ ಆಯಾಸದಿಂದ ಕುಳಿತಾಗ, ಈಗ ಹೇಳು, ಅವತ್ತು ನಾನು ಕೇಳಿದ್ದು ಇದೇನಾ ಅಂದರು. ನಾನು ನಗುತ್ತಾ, ತುಂಬಾ ಚೆನ್ನಾಗಿ ನೃತ್ಯ ಮಾಡ್ತೀರಿಯೇ ಅಂದೆ. ಮೊದಲು ಚೆನ್ನಾಗಿ ಮಾಡುತ್ತಿದ್ದೆ, ಮಕ್ಕಳಾದ ಮೇಲೆ ಮನಸ್ಸೇ ಇರಲಿಲ್ಲ. ಆದರೆ ನೀನು ನನ್ನನ್ನ ಚೆನ್ನಾಗಿ ಮಾತಾಡಿಸಿದ್ದೀಯಾ. ನನ್ನ ಒಂಟಿತನಕ್ಕೆ ಒಳ್ಳೆಯ ಒಡನಾಡಿ ಆದೆ. ಹಾಗಾಗಿ ಇವತ್ತು ನೀನೇ ಕೇಳಿದ್ದಕ್ಕೆ ನಾನು ಒಂದಿಷ್ಟು ಮಾಡಿದೆ ಅಂದರು. ನಾನು ಧನ್ಯವಾದ ಹೇಳಿದೆ. ಆ ದಿನದಿಂದ ನಮ್ಮ ಸ್ನೇಹ ಇನ್ನೂ ಆಳವಾಯಿತು. ನಾನು 1 ವರ್ಷ ಅಲ್ಲೇ ಇದ್ದೆ. ಈಗ ನಾನು ಹಳ್ಳಿಗೆ ವಾಪಸ್ ಬಂದು ಇಲ್ಲೇ ಚಿಕ್ಕ ವ್ಯಾಪಾರ ಮಾಡಿಕೊಂಡು ಸಂತೋಷವಾಗಿದ್ದೇನೆ. ಕಥೆ ಇಲ್ಲಿಗೆ ಮುಗಿಯಿತು ಫ್ರೆಂಡ್ಸ್. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೊಸಬರಾದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಂತಹ ರೋಚಕ ಕಥೆಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಭೇಟಿಯಾಗೋಣ. ಬಾಯ್ ಬಾಯ್.